ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರೆಕ್ಕಿ ಬಲಿತ ಹಾಕಿ ಗೂಡಿನ್ಯಾಗ ಮಲಗ್ಯಾವ ಮರಿ ಹಾಕಿ ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಾಗ ಹಸರ ಚಿಗುರ್ತಾವ ಬೇರಿನ ಮೊಳಕೆ ಒಡೆಯತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಾಗ ಕರಗ ಕುಣಿಯುತ್ತಾವ ಮರದ ಎಲಿ ನೆರಳು ಮನೆಯ ಗ್ವಾಡಿ ಮ್ಯಾಲ ಆಡತಾವ ಆಟ ಮೂಡ್ಯಾವ ತ್ವಗಲ ಗೊಂಬಿ ಆಟ ಕರುಳ ಬಳ್ಳಿಯ ಕತಿಯ ಹೇಳ್ತಾವ ನೋಡ್ರಿ ಶಾಂತ ಚಿತ್ತ ನಾವು ನೀವು ಅದರ ಭಾಗ ಮಾತ್ರ ಅವ್ವ ಇಂಥ ಕಾರ್ಬಾರ್ ಮಾಡ್ಲಿಕ್ಕೆ ಯಾರು ಹೇಳಿದ್ರು ನಿನಗ? ಕಾರ್ಬಾರ್ನ ಏನ್ ಮಾತಾಡ್ಲಿಕ್ಕತ್ತೀಯ? ಹೇಳೋದನ್ನ ತಿಳಿಯೋ ಹಂಗ ಹೇಳು. ನೋಡು, ನೀನು ಬಾಳನ್ನ ಆಡಿಸಿಕೊಂಡು ಸುಮ್ಮನೆ ಈ ಮನೆ ಒಳಗಿರೋದಾದ್ರ ಇರು, ಇಲ್ಲ ಅಂದ್ರ ನಾಳೆನೆ ಗಂಟು ಮುಟ್ಟಿ ಕಟ್ಟು. ಶಾರದಾ, ನಿಂದ ನೀನಾ ಗೆರೆ ಕೊರ್ದಂಗ್ ಮಾತಾಡ್ಲಿಕ್ಕತ್ತಿ? ಏನಾಗಿದ್ ನಿನ್ಗ? ನಾ ಏನ್ ಮಾಡ್ದೆ? ನೀ ಏನ್ ಮಾಡಿ ಅಂತ ಬಿಡಿಸ್ ಹೇಳ್ಬೇಕಾ ನಿನ್ಗ? ನನ್ನ ಮನೆ ಒಳಗಿದ್ದು ಅದನ್ನ ಹೊಡಿಲಿಕ್ ಹೊಂಟಿಯಲ್ಲ, ಇದು ಚಲೋ ಅನಿಸ್ತದ ನಿನಗ? ನಾನು ನಿನ್ ಮನೆ ಒಡಿಲಿಕ್ ಹತ್ತಿನ? ಶಾರದಾ, ನಾ ಏನ ಮಾಡಿದ್ರು ನಿನ್ ಹಿತಕ್ಕನೆ ಮಾಡ್ಲಿಕ್ ಹತ್ತೀನಿ ಅಷ್ಟ. ಮತ್ತ ಅದ ಮಾತು ಹೇಳಿ ಚುಚ್ಚಬೇಡ ನೀನು. ಬೇಡ ಬೇಡ ಅಂದ್ರೂ ಈ ಮನೆ ಸೊಸಿ ಮಾಡ್ದಿ, ಅದಕ್ಕ ಈಗ ಅನುಭವಿಸ್ಲಿಕ್ಕತ್ತೀನಿ. ನೀರಾಗ ಬಿದ್ದೀನಿ, ಈಸ್ಬೇಕು ಈಸ್ತೀನಿ, ಆದ್ರ ದಂಡಿ ಮೇಲೆ ನಿಂತು ಮತ್ತೆ ನೀರಾಗ ದಬ್ಬಲಿಕ್ಕೆ ನೋಡ್ಬೇಡ ನೀನು. ಹುಚ್ಚಿಗೆ ಹಿಡ್ದದೆ ನಿನ್ಗ? ಯಾಕೆ ಹಿಂಗ್ ಒದ್ರಲಿಕ್ಕತ್ತಿದಿ? ಅಲ್ಲ, ನೀ ಮುಂದೆ ಚಂದಾಗಿರ್ಲಿ ಅಂತ ಒತ್ತಾಯದಿಂದ ಲಗ್ನ ಮಾಡ್ದೆ. ಯಾವ ತಾಯಿಗ ತನ್ನ ಮಕ್ಕಳು ಚಂದಾಗಿರ್ಲಿ ಅನ್ನೋ ಆಶಾ ಇರೋದಿಲ್ಲ ಹೇಳು? ಆತ್ಮಾರಳ, ನೀ ಮಾಡಿದ್ದೆಲ್ಲ ನನ್ ಚಲೋದಕ್ಕಂತ ನಾ ತಿಳ್ಕೊತೀನಿ. ಇದು ನಾ ಕಾಲಿಟ್ಟು ಬಂದ ಮನಿ, ಅದನ್ನ ಪಾಲ್ ಮಾಡ್ಲಿಕ್ಕೆ ಹೊಂಟಿಯಲ್ಲ ನೀನು, ಅದನ್ನ ನೋಡ್ಕೊಂಡು ಸುಮ್ನಿಲ್ಲ. ಓ, ಗೊತ್ತಾತ್ ಬಿಡು, ಯಾರೋ ನಿನ್ ಮುಂದ ಸುಳ್ಳು ಹೇಳಿಕ್ ಹತ್ತಾರ. ಅಲ್ಲ ಶಾರಿ, ಈ ವಾಡದೊಳಗ ನಮ್ಮನ್ ಕಂಡ್ರ ಆಗದ್ ಮಂದಿ ಬಹಳ ಇದ್ದಾರ ನೋಡು. ಸುಳ್ಳಿಗೆ ಮತ್ತೊಂದು ಸುಳ್ಳು ಪೋಣಿಸ್ಲಿಕ್ಕೆ ಹೋಗ್ಬೇಡ ನೀನು. ಯಾಕ? ಶ್ರೀಹರಿಗೆ ಮನ್ಯಾಗ ಪಾಲ್ ಕೇಳು ಅಂತ ಹೇಳಿದೆ ಅಂತ ಹಂಗ್ಯಾಕ್ ಹೇಳ್ದಿ? ಈ ಮನಿಗೂ ನಿನಗೂ ಏನ್ ಸಂಬಂಧದ? ನನಗೂ ನಿನಗೂ ಅನ್ನ ಹಾಕೋ ಮನಿ ಇದು, ಗೊತ್ತದ ಇಲ್ಲ? ಅದು ಅದು ಹಂಗ ಒಂದ್ ಮಾತು ಹೇಳ್ದೆ. ಹಂಗ ಹೇಳೋದ್ರಾಗೂ ನಿನ್ ಹಿತನೇ ಇತ್ತು. ಅದು ಅಲ್ದ ಬಾಳನ್ ಭವಿಷ್ಯಕ್ಕೆ ನಾ ಇಂಥವೆಲ್ಲ ಮಾಡ್ಬೇಕಾಗ್ತದೆ. ನೀ ಸುಮ್ಮನೆ ತಲೆ ಕೆಡ್ಸ್ಕೋಬೇಡ. ಬಾಳನ್ ಭವಿಷ್ಯದ ಬಗ್ಗೆ ಹೇಳಲಿಕ್ಕತ್ತಿದಿ? ಯಾಕ? ಅವನ್ ಭವಿಷ್ಯದ ನಿರ್ಧಾರ ಮಾಡ್ಲಿಕ್ಕೆ ಈ ಮನೆಯೊಳಗೆ ಯಾರು ಇಲ್ಲೇನು? ನೀನೇನೋ ಇದ್ದಿ, ಆದ್ರೆ ಈ ಮನೆಯೊಳಗ ನಿನ್ ಮಾತು ಏನ್ ನಡೀತದ? ನಿಮ್ ಅತ್ತಿ ಮಾವ ಇಬ್ರು ಶಕ್ಕು ಕಡೆ, ನಿನ್ ಗಂಡನಾದ್ರೂ ನಿನ್ ಕಡೆ ಇದಾನೇನು? ನಾಳೆ ಅವರೆಲ್ಲರೂ ಸೇರಿ ನಿನ್ನ ಬಾಳನ ಮನೆಯಿಂದ ಹೊರಗಟ್ಟಿದ್ರ ಏನ್ ಮಾಡ್ತೀರಿ? ಯಾರ್ ಕೇಳ್ತಾರ? ಅದಕ್ಕ ನಾ ಯಾಕಲ್ ಹಾಕದೆ, ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಂತ. ಅಂದ್ರ ಈ ಮನೆ ಒಡಿಲಿಕ್ಕೆ ನೀನ ಮಸ್ಲತ್ ನಡೆಸಿದಿ? ನಾನಲ್ಲ,
ಮಸ್ಲತ್ತು ಈ ಮನೆ ಒಳಗ ನಡ್ದದ. ನಾ ಅದಕ್ ನೀರ್ ಹಾಕ್ಲಿಕ್ ಹತ್ತೀನಿ ಅಷ್ಟ. ಶ್ರೀಹರಿ ಪಾಲ್ ತಗೊಂಡ್ರ ನಿನಗೂ ಕೇಳಲಿಕ್ ಬಲ ಬರ್ತದ. ಆಗ ನೀನು ನಿನ್ ಗಂಡ ಬಾಳ 3 ಮಂದಿ ಪಾಲ್ ತಗೊಂಡು ಹೊರಗ್ ಹೋದಾತು. ಆಗ ನಿನ್ಗೂ ಒಂದ್ ರೀತಿ ಭದ್ರತಾ ಸಿಗ್ತದ, ಬಾಳಗೂ ಅಷ್ಟ. ಅವ 3 ಮನೆ ಕಟ್ಟೋ ಮಂದಿ ಇರ್ತಾರ ಅಂತ ಕೇಳಿದ್ದೆ. ಆದ್ರ ಕಟ್ಟಿದ ಮನೆ ಮುರಿಯೋ ತಾಯಿ ಇರ್ತಾಳ ಅಂತ ಇವತ್ತು ನೋಡ್ಲಿಕ್ಕತ್ತೀನಿ. ಮುರಿದ ಮನೆ ಒಳಗ ನಿನ್ನ ಮಗಳ ಸುಖದಿಂದ ಇರ್ತಾಳ ಅಂತ ಅನ್ಕೊಂಡೇನು? ಅವ ಒಂದ್ ಮಾತು ಹೇಳ್ತೀನಿ ಕೇಳು. ಎಲ್ಲರೂ ಚೀತು ಅನ್ನೋಕ್ಕಿಂತ ಮೊದಲ ಇಲ್ಲಿಂದ ಹೋಗ್ಬಿಡು. ನೀನ್ ಕೈ ಮುಗಿದು ಕೇಳ್ಕೊತೀನಿ. ಸರಿ ಸರಿ. ಸಾಹೇಬ್ರ, ಫೈಲು ಲಗುನ ಮುಚ್ಚಿರಲ್ಲ, ಸೂರ್ಯ ಲಗುನ ಮುಳ್ಕೊಂಡವನನ್ರಿ ಸರ? ರಾಮ್ಯ, ನೀ ಬಹಳ ಅಧಿಕ ಪ್ರಸಂಗಿದ್ದಿ ನೋಡು. ಇವತ್ತೇನೋ ಗ್ರಹಣ ಅದ ಅಂತ ಹೇಳಿದೆ ಏನು? ಮತ್ತ ಹಂಗಲ್ರಿ ಸರ, ಮ್ಯಾನೇಜರ್ ಸಾಹೇಬ್ರು ಇಲ್ಲ ಅಂದ್ರೆ ಸಾಕು, ನಮ್ಮವ್ರಿಗೆ ಹಗಲು ಸಣ್ಣದಾಗಿ ಬಿಡ್ತದ ನೋಡ್ರಿ. ಅದಕ್ಕೆ ಹೇಳಿದೆ, ನೀವು ಮುಂದೆ ಹೋಗ್ರಿ, ನಾನು ಹಿಂದಿನಿಂದ ಕಿಲಿ ಹಾಕೊಂಡ್ ಬರ್ತೀನಿ. ಇದ್ರೊಳಗೆ ನೀ ಎತ್ತಿದ ಕೈ ಬಿಡು. ಹಾಗೆ ಹೊತ್ತಲ್ಲ ಟೈಮು, ಇನ್ನೇನು 5 ಮಿನಿಟ್ ಅದ. ರಮ್ಯ, ನಾ ಹೊಂಟೆ. ಎಲ್ಲಾರು ಹೋದ್ಮೇಲೆ ಕಿಲಿ ಹಾಕೊಂಬ ಆತ. ಎಲ್ಲರೂ ಅನ್ಲಿಕ್ಕೆ ಯಾರಿದಾರ ಸರ? ನೀವು ಮತ್ತು ಗಾಯತ್ರಿ ಬಯಾರ್ ಎಲ್ಲರೂ ಆಗ್ಲೇ ಬ್ಯಾಗ್ ತಗೊಂಡು ಹೋದ್ರು. ಎಲ್ರಿ ಮೇಡಮರ, ಎಲ್ಲಾರು ಹೋದ್ಮೇಲೂ ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತೀರಿ? ನಾನು ಅವಾಗ ಹೋಗ್ಬೇಕು ಅಂತಿದ್ದೆ, ನೀವಿದ್ರಲ್ಲ ಅದಕ್ಕೆ ಇನ್ನೊಂದು ಫೈಲ್ ನೋಡ್ ಹೋಗೋಣ ಅಂತ ಕೂತಿದ್ದೆ. ಆತಲ್ಲ, ನಾ ಹೊಂಟೆ. ಹೇಳ್ರಿ ಮಾಲಕ್ಕೆ. ಆತು, ಬಸ್ ಬರೋದು ಇನ್ನೂ ತಡ ಇತ್ತು. ಬಸ್ ಸ್ಟ್ಯಾಂಡ್ ನಾಗ ನಿಲ್ಲೋದೇನು ಅಂತ ಇಲ್ಲೇ ಕೂತಿದ್ದೆ. ನಗಿ ಬರ್ತದ ನಿಮ್ ಮಾತು ಕೇಳಿ. ಒಮ್ಮೆ ಹೇಳಿದ್ರಿ ನಾ ಇದ್ದೀನಿ ಅಂತ ಫೈಲ್ ನೋಡ್ತಾ ಕೂತಿದ್ನಿ ಅಂತ, ಈಗ ಹೇಳಿಕತ್ತೀರಿ ಬಸ್ ತಡ ಅದ ಅಂತ. ಇದ್ರೊಳಗ ಯಾವ್ದು ಖರೆ ರೀ ಮೇಡಮರ? ಎರಡದೊಳಗೂ ಖರೆ ಅದ. ಈಗ ನೋಡ್ರಿ, ಖರೆ ಅಂದ್ರು ಹೊರಟೆ. ಏ ನಾಮ್ಯಾ, ಕಿಟಿಗೆ ಎಲ್ಲ ಬರೋಬ್ಬರಿ ಹಾಕೊಳ್ಳು. ಹಾ, ಹೊರಡ್ರಿ. ನಾ ಆತಲ್ಲ, ಒಂದು ನಿಮಿಷ ಇಲ್ಲಿ ನಿಂದ್ರಿ, ನಾನು ಕುದುರೆ ತರ್ತೀನಿ. ಗಾಯತ್ರಿ ಅವರ, ನಿಮಗೆ ಹೆಂಗೂ ಬಸ್ಸಿಗೆ ತಡ ಆಗದ, ನಮ್ಮ ಮನೆಗೆ ಬರ್ರಿ, ಹೋಗೋಣ. ನಿಮ್ ಮನಿಗ್ರಿ? ಬರ್ತೇನಿ, ಏನಾರ ವಿಶೇಷ ಇದ್ದಾಗ. ನಮ್ಮ ಮನೆಗೆ ವಿಶೇಷ ಅಂದ್ರೆ ನೀವು ಬರೋದಾನ. ಬರ್ರಿ, ನಾನಾ ಕರ್ಕೊಂಡೋಗಿ ವಾಪಸ್ ಬಸ್ ಸ್ಟ್ಯಾಂಡಿಗೆ ತಂದು ಬಿಡ್ತೀನಿ. ಇವತ್ ಬ್ಯಾಡ್ರಿ ಸರ್, ಇನ್ನೊಂದ್ ದಿನ ಬರ್ತೀನಿ. ನಮ್ಮ ಮನಿ ಒಳಗೂ ಹಾದಿ ಕಾಯ್ತಿರ್ತಾರ. ದಿನ ರೇಟ್ ಟೈಮಿಗೆ ಹೋದ್ರ ಅದಾ ಟೈಮಿಗೆ ಹಾದಿ ಕಾಯ್ತಾರ. ಅಷ್ಟ ಅಲ್ಲ, ಅದಾ ಟೈಮಿಗೆ ಬರ್ಬೇಕಂತ ಅಪೇಕ್ಷಾನು ಪಡ್ತಾರ. ಆದ್ರ ಜೀವನ ಅಂದ್ರೆ ಹಂಗಿರೋದಿಲ್ಲ ನೋಡ್ರಿ. ನೀವೇನ್ ಹೇಳಿಕತ್ತಿರೋ ನನಗ್ ಒಂದು ತಿಳಿವಲ್ದು. ಅಂದ್ರಿಷ್ಟ, ಕಚೇರಿ ಕೆಲಸ ಅಂದ್ರ ಸಾಲಿ ಗಂಟೆ ಹೊಡೆದಂಗ ಒಂದ ಹೊತ್ತಿಗೆ ಮುಗಿಯೋದಿಲ್ಲ. ಒಮ್ಮೊಮ್ಮೆ ಕೆಲಸ ಜಾಸ್ತಿ ಇದ್ರ ಸಾಹೇಬ್ರು ಇರು ಅಂದ್ರ ತಡ ಮಾಡಿ ಆಫೀಸ್ ಬಿಡ್ಬೇಕಾಗ್ತದ. ಇದು ನಿಮ್ಮ ಮನೆಯವ್ರಿಗೆ ತಿಳಿಯೋದು ಹೆಂಗಪ್ಪ ಅಂದ್ರ, ನೀವು ತಡ ಮಾಡಿ ಮನೆಗೆ ಹೋದ್ರ ಅಷ್ಟ, ಅದನ್ನ ಅವ್ರಿಗೆ ತಿಳಿಸಿ ಹೇಳಿದ್ರ ಆತಪ್ಪ. ಆಮೇಲೆ ನೀವು ಯಾವಾಗಾರ ಮನೆಗೆ ಹೋಗ್ರಿ, ಈ ಪ್ರಶ್ನೆಗಳೇ ಇರೋದಿಲ್ಲ. ಖರೆ ಹೋದಲ್ರಿ ನನ್ನ ಮಾತು? ಆದ್ರ ಮನಿಯವ್ರಿಗೆ ಸುಳ್ಳು ಹೇಳಿ ನಾವು ಸಾಧಿಸೋದಾದ್ರೂ ಏನದ? ಶಾಂತಿ, ಶಾಂತಿ ರೀ. ಮನಿ ಒಳಗ ಶಾಂತಿ ಇದ್ರಾತು, ಜಗತ್ನಾಗ ಗೆದ್ದಂಗ. ಹೌದಂತೀರಿಲ್ಲ? ಖರೆ ರೀ ಸರ್, ಮನಿ ಗೆದ್ರ ಜಗತ್ ಗೆದ್ದಂಗ. ಆದ್ರ ಸುಳ್ಳು ಹೇಳೋದ್ರಿಂದ ಶಾಂತಿನ ಸಿಗ್ತದಂತ ಹೆಂಗ್ ಹೇಳಲಿಕ್ ಆಗ್ತದ? ಅಶಾಂತಿನೂ ಹುಟ್ಬೋದಲ್ಲ? ಅದಕ್ಕೆಲ್ಲ ನಂಬಿಕೆ ಕಾರಣ ರೀ ಮೇಡಮರ. ನಂಬಿಕೆ ಸುಮ್ಮನೆ ಬರ್ತದನ? ಒಂದಷ್ಟು ಸುಳ್ಳು ಪಳ್ಳು ಸೇರಿಸ್ಬೇಕಾಗ್ತದಪ್ಪ.
ನನಗಂತೂ ಸುಳ್ಳು ಹೇಳೋದು ಹೊಸದು. ಅಷ್ಟಕ್ಕೂ ಮನೆಯವ್ರಿಗೆ ಸುಳ್ಳು ಹೇಳ್ಬೇಕು ಅಂತ ನಂಗೆ ಅನ್ಸೋದೇ ಇಲ್ಲ. ಬೇಡ, ಖರನ ಹೇಳ್ರಿ, ಯಾರು ಬೇಡ ಅಂತಾರೋ? ಆಫೀಸ್ನವರು ಮನೆಗೆ ಕರೆದ್ರು, ಕರೆಯೋದೇನೋ ಒತ್ತಾಯ ಮಾಡಿದ್ರು ಅಂತ ಹೇಳ್ರಿ. ಹೋಗಿ ಬಂದೆ ತಡ ಆತು ಅಂತ ಹೇಳ್ರಿ. ಒಟ್ನಲ್ಲಿ ಮನಿ ಶಾಂತಿಗೆ ಧಕ್ಕೆ ಆಗಬಾರ್ದು. ಏನಂತೀರಿ? ಇನ್ನೊಂದಿನ ನೋಡೋಣ ಸರ್, ಇವತ್ತು ಬೇಡ. ಛೇ, ಹಾಂಗಂದ್ರೆ ಹೆಂಗ್ರಿ ಮೇಡಮರ? ಯಾಕ ನಾನಂತ ನಂಬಿಕೆ ಮನುಷ್ಯ ಅಲ್ಲ ಅಂತ ಅನಿಸ್ಲಿಕ್ಕತ್ತದೆ ನಿಮ್ಗೆ? ಚೇಚೆ, ಹಂಗೇನಿಲ್ಲ. ಇವತ್ತು ಬೇಡ, ಇನ್ನೊಂದಿನ ಯಾವಾಗಾದ್ರೂ ಬರ್ತೀನಿ. ಆತು, ನಿಮಗೆ ಬೇಡ ಆಗಿದ್ರ ಇನ್ನೊಮ್ಮೆನೆ ಬರ್ರಿ, ನಾ ಬರ್ತೀನಿ. ಆತಾ? ಮತ್ತೆ ಹುಷಾರ್ರಿ ಮೇಡಮರ. ಹಾ. ಆರೂವರೆ ಹೊಡೀತು, ಗಾಯತ್ರಿ ಇನ್ನೂ ಬರ್ಲಿಲ್ಲ ನೋಡು. ಈ ಹಾದಿ ಕಾಯೋ ಕೆಲಸ ಯಾರಿಗೂ ಬ್ಯಾಡ್ ನೋಡ್ರಿ. ನನಗಂತೂ ಹಾದಿ ಕಾದು ಕಾದು ಕಣ್ಣಿಗೆ ಕತ್ತಲೆ ಬಂದಂಗ ಆಗ್ತದ. ಆಫೀಸ್ ಕೆಲಸ ಅನ್ನೋದು ಹಂಗ, ಯಾವ್ಯಾವ ಕೆಲಸ ಬರ್ತದೋ ಎಷ್ಟೆಷ್ಟು ಹೊತ್ತಿಗೆ ಬರ್ತದೋ ಗೊತ್ತಾಗುದಿಲ್ಲ. ಕೆಲಸ ಬೇಕಾದಷ್ಟು ಬರ್ಲಿ, ನಮ್ ಗಾಯತ್ರಿ ಏನ್ ಹೆದರುದಿಲ್ಲ. ಆದ್ರೆ ಹೆಣ್ಮಕ್ಳು ಇಷ್ಟೋ ತನಕ ಹೊರಗಿರುದಂದ್ರ ನನಗೇನ್ ಸರಿ ಕಾಣ್ಸಂಗಿಲ್ಲ ಬಿಡ್ರಿ. ನೌಕರಿಂದ್ರ ಹಿಂಗ ಮತ್ತ ದೊಡ್ಡ ದೊಡ್ಡ ಶಹರದೊಳಗ ರಾತ್ರಿ 10 ತನಕ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರಂತ. ಪೂನಾಕಕ್ಕೆ ಹೇಳ್ತಿದ್ಲು, ಕೇಳಿದ್ದೀನಿ ನೀನು? ಅಯ್ಯ ಸುಟ್ಟು ಬರ್ಲಿ, ಅಂತ ಕೆಲಸ ನಮ್ ಗಾಯತ್ರಿಗೆ ಬೇಡ. 5:30 ತನಕ ಇರೋ ಕೆಲಸ ಇದ್ರ ಸಾಕಾಕಿಗೆ. ಆಕಿನೇ ಬಂದ್ಲು ನೋಡು, ಪಾಪ ದಣದ್ ಬಂದಾಳ. ಬಸ್ ಸಿಕ್ತೋ ಇಲ್ಲೋ? ಯಾಕವ್ವ ಇವತ್ತು ಇಷ್ಟೊತ್ತಿನ ಆಫೀಸ್ ಇತ್ತೇನು? ಗಾಯತ್ರಿ ತಡ ಆಗ್ತದೆ ಅಂತ ಮೊದ್ಲೇ ಹೇಳಿದ್ರೆ ಇವ್ರನ್ನ ಬಸ್ ಸ್ಟ್ಯಾಂಡ್ ತನಕ ಆದ್ರೂ ಕಳಿಸಿದ್ನಲ್ಲ. ಆಫೀಸ್ 5:30ಗೆ ಮುಗೀತು. ಆದ್ರೆ ಮತ್ತೇನತ್ತವ, ಏನಾದ್ರು ತ್ರಾಸ ಆತೇನು? ತ್ರಾಸ ಏನೂ ಆಗಿಲ್ಲ ಮಾವ, OT ಮಾಡಿ ಬಂದೆ ಅಷ್ಟ. ಹಂಗಂದ್ರಿ ಗಾಯತ್ರಿ? ಓವರ್ ಟೈಮ್ ಅಂತತ್ತಿ. ಆಫೀಸ್ ಮುಗಿದ್ಮೇಲೂ 1 ತಾಸು ಜಾಸ್ತಿ ಕೆಲಸ ಮಾಡಿದ್ರೆ ಪಗಾರ ಜಾಸ್ತಿ ಕೊಡ್ತಾರ. ಅದಕ್ಕ ಇವತ್ತಿಂದ ಮಾಡೋಣ ಅನ್ಕೊಂಡೇನಿ. ಬೇಡವಾ, ಜಾಸ್ತಿ ಪಗಾರ ಸಲುವಾಗಿ ಕತ್ಲಾಗೋ ತನಕ ಕೆಲಸ ಮಾಡೋದ್ ಬೇಡ. ನಿಮ್ ಜೀವಕ್ಕೂ ತ್ರಾಸು, ನಮ್ ಮನ್ಸಿಗೂ ಸಮಾಧಾನ ಇಲ್ಲಿರುದಿಲ್ಲ ನೋಡು. ನೋಡಿದವ್ರ ಏನಂದಾರು, ಸೊಸಿ ಕಡಿಂದ ಜಾಸ್ತಿ ಪಗಾರ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡಸ್ತಾರ ಅನ್ನೋದಿಲ್ಲೇನು? ನನಗೇನ್ ತ್ರಾಸ ಆಗಂಗಿಲ್ಲ ಅತ್ತಿ, ಅನ್ನೋರ್ಗೇನು ಹೆಂಗಿದ್ರು. ನೀ ತಪ್ಪು ಮಾಡ್ಲಿಕ್ಕೆ ಹತ್ತಿ ಮಗಳ. ಹೌದು, ಹಂಗ ಅನ್ಕೋ. ನನಗ ಈ ಮನಿ, ಈ ಬಾಡೆ ಉಳಿಯೋದು ಮುಖ್ಯದ. ಒಂದ್ ಮಾತು ಹೇಳ್ತೀನಿ, ನೀನ್ ಇನ್ನೊಂದ್ಸರಿ ಏನಾರ ಪಾಲಿನ ಸುದ್ದಿ ತೆಗದಿ ನಾ ಸುಮ್ನಿರೋದಲ್ಲ.